ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಕಡಲೆಬೇಳೆ ಉಂಡೆ ಹಾಕಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಅದರದೊಂದು ಸಣ್ಣ ರೆಸಿಪಿ. ಮಜ್ಜಿಗೆ ಹುಳಿಗೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ತೆಂಗಿನಕಾಯಿ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ. ನೆನೆಸಿದ ಕಡಲೆಬೇಳೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಮೆಣಸು, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕಬೇಕಾಗುತ್ತೆ. ಆಮೇಲೆ ಬೆಲ್ಲ ಒಂದು ಸ್ವಲ್ಪ ಅರಿಶಿನ. ಎಲ್ಲನೂ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಮಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಮಿಕ್ಸಿಗೆ ಮೊಸರು ಸ್ವಲ್ಪ, ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೀರು ನಮಗೆ ನೋಡ್ಕೊಂಡು ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು. ತುಂಬ ತೆಳ್ಳಗೂ ಅಲ್ಲ, ನೋಡ್ಕೊಂಡು ನೀಟಾಗಿ ಸಾಂಬಾರು ಅದಕ್ಕೆ ಮಾಡ್ಕೋಬೇಕು. ಅದಕ್ಕಿದ್ರೆ ಸಾಕು. ಇದನ್ನು ಗಟ್ಟಿ ಆಗುತ್ತೆ ಕಾದಾಗ. ಈಗ ಹಬೆ ಉಂಡೆಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಡ. ಇದಾದಮೇಲೆ ನೆನೆಸಿರೋ ಕಡಲೆಬೇಳೆ ಹಾಕಿ ವಡೆ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ನೆನೆಸಿರೋ ಕಡಲೆಬೇಳೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ರುಬ್ಕೋಬೇಕು. ಮಧ್ಯ ಮಧ್ಯ ನೆನೆಸಿರೋ ಕಡಲೆಬೇಳೆ ಹಂಗಾಗಿ ಕಾಣೋ ಥರ ಹಾಕಿದ್ದೀನಿ. ಬಟ್ಲಿಗೆ ಒಂಚೂರು ಎಣ್ಣೆ ಸವರ್ಕೋಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆ ಚಿಕ್ಕ ಉಂಡೆ ಮಾಡ್ಕೊಂಡು ಇಡಬೇಕು ಬಟ್ಲು. ನೋಡಿ, ಹಬೆನಲ್ಲಿ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 15 ನಿಮಿಷ. ನೋಡಿ ಫ್ರೆಂಡ್ಸ್, ಈ ಉಂಡೆ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಉಂಡೆ ಹಾಕಿ. ತುಂಬ ಇದ್ದರೆ ಹಾಗೇ ತಿನ್ಬೋದು. ಮತ್ತು ಇದು ಒಂದು ಕುದಿ ಕುದಿಸ್ಬೇಕು. ತುಂಬ ಏನು ಕುದಿಯೋದು ಬೇಡ. ಮಜ್ಜಿಗೆ ಹುಳಿ ಅಲ್ವಾ, ಒಂದು ಕುದಿ ಸಾಕು. ಈ ಥರ ನೋಡಿ, ಒಂದು ಕುದಿ ಬಂದರೆ ಸಾಕು. ಮಜ್ಜಿಗೆ ಹುಳಿ ಅಲ್ವಾ, ತುಂಬ ಕುದಿಸೋದೇನು ಬೇಡ, ಒಂದು ಕುದಿ ಸಾಕು. ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಆಯಿತು. ಸಾರು ಒಂದು ಕುದಿ ಬರ್ತಾಯಿದೆ. ಒಂದು ಕುದಿ ಬಂದರೆ ಸಾಕು. ನೋಡಿ, ಈಗ ಒಗ್ಗರಣೆ, ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡಿರೋದು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಅನ್ನಕ್ಕೆ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.